ಆಲ್ಮೋಸ್ಟ್ ನಾರ್ಮಲ್ ಆಗಿ ಎಲ್ಲರೂ ಇದನ್ನು ನೋಡೇ ಇರ್ತೀರ ವ್ಯೂ ಪಾಯಿಂಟ್. ಬನ್ನಿ ಇನ್ನೊಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ. ಬನ್ನಿ ತೋರಿಸ್ತೀನಿ. ಇವತ್ತು ಪೊಲೀಸ್ ಗಾಡಿ ಹಿಡಿದ್ರು. ವಣಕಮ್ ಗಾಯ್ಸ್, ಇಟ್ಸ್ ಮೀ ಡಿಮನ್. ವೆಲ್ಕಮ್ ಟು ಮೈ ಅಡ್ವೆಂಚರಲ್ ವ್ಲಾಗ್. ಇದು ನನ್ನ ಫಸ್ಟ್ ವ್ಲಾಗ್. ಐ ಹೋಪ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ. ಇನ್ನು ಡಿಲೇ ಮಾಡೋದಕ್ಕೆ ಬನ್ನಿ ಫಸ್ಟು ಫ್ಯೂಯಲ್ ಹಾಕ್ಸ್ಕೊಬಿಡೋದು. ಯಾರಿಗೂ ಆತ ಇಷ್ಟು ಚಿಕ್ಕ ಗ್ಯಾಪಲ್ಲಿ ಹಂಗೆ ನುಗ್ತವ್ರೆ. ಸೊ ಪೆಟ್ರೋಲ್ ಫಿಲ್ ಆಗಿದೆ, ಜರ್ನಿ ಸ್ಟಾರ್ಟ್ ಆಗಿದೆ. ಫಸ್ಟ್ ವ್ಲಾಗ್ ಬೇರೆ, ಒಬ್ಬನೇ ಹೋದ್ರೆ ಬೋರ್ ಆಗುತ್ತೆ ಅಂತ ಅನಿಸ್ತು. ಸೊ ನಮ್ಮ ಫ್ರೆಂಡಿಗೆ ಬರೋಕೆ ಹೇಳಿದ್ದೀನಿ, ಅಲ್ಲೇ ಪಿಕ್ ಮಾಡ್ಕೊಂಡು ಹೋಗೋದಾ ಬನ್ನಿ. ಆಗಲೇ ಮನೆ ಬಿಟ್ಟಿದ್ದೀನಿ, ಬಸ್ ಸ್ಟಾಪಲ್ಲಿ ಇದ್ದೀನಿ ಅಂತ ಅಷ್ಟು ಫೋನ್ ಮೇಲೆ ಫೋನ್ ಮಾಡಿದೆ. ಇನ್ನೂ ಇಲ್ಲೇ ಇದೆಯಾ? ನಾವು ಮಹಾರಾಜರು ಬರೋದೇ ಅರ್ಧ ಗಂಟೆ ಲೇಟು. ಸೊ ನಾನು ಮನೇನ ಅರ್ಧ ಗಂಟೆ ಮುಂಚೆ ಬಿಟ್ಟೆ ಅಂತ ಹೇಳಿದೆ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಈಗ ಎಲ್ಲಿಗೆ ಪಯಣ? ಚಾಮುಂಡಿ ಬೆಟ್ಟಕ್ಕೆ. ಅಲ್ಲಿಗೆ ಯಾಕೆ? ನೀನು ಅಲ್ಲಿರೋ ವ್ಯೂ ಪಾಯಿಂಟ್ ನೋಡಿದ್ಯಾ? ನಾರ್ಮಲ್ ಆಗಿ ಬರೋದು, ಅದ್ರ ಪಕ್ಕ ಇನ್ನೊಂದು ಸ್ಪೆಷಲ್ ವ್ಯೂ ಪಾಯಿಂಟ್ ಇದೆ, ನೋಡಿದ್ಯಾ? ಸ್ಪೆಷಲ್ ವ್ಯೂ ಪಾಯಿಂಟಾ? ಅದು ಆಲ್ಮೋಸ್ಟ್ ಮೈಸೂರಿಯನ್ಸಲ್ಲಿ 90% ಮೆಂಬರ್ಸ್ಗೆ ಯಾರಿಗೂ ಗೊತ್ತಿಲ್ಲ. ಒಂದು 10% ಮೆಂಬರ್ಸ್ ಅಷ್ಟೇ ಗೊತ್ತಿದೆ. ಅದು ಬಾ ಕರ್ಕೋಗ್ತೀನಿ ಇವತ್ತು. ಏನಿವತ್ತು ಆ ಕಡೆನೂ ಕಾಪ್ಸು, ಈ ಕಡೆನೂ ಕಾಪ್ಸು, ಎಲ್ಲ ಸರ್ಕಲಲ್ಲೂ ಕಾಪ್ಸ್ ಮೇಲೆ ಕಾಪ್ಸು. ಯಾರೋ ಪೊಲಿಟಿಷಿಯನ್ ಬರ್ತಿರ್ಬೇಕು, ಅದಕ್ಕೆ ಹೀಗಾಗಿ ನಿಂತಿದ್ದಾರೆ. ನಾನು ಯೂಶುವಲ್ ಆಗಿ ಕಾಮನ್ ಆಗಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಯಾವಾಗಲೂ ಇದೇ ಬ್ಯಾಕ್ ಸೈಡ್ ಗೇಟಿಂದಾನೆ ಬರೋದು, ನಂಜನಗೂಡಿಗೆ ಹೋಗೋ ರೋಡಿಂದಾನೆ. ಇಲ್ಲಿಂದ ಹೋದರೆ ಆಲ್ಮೋಸ್ಟ್ ಯಾವುದು ಡಿಸ್ಟರ್ಬೆನ್ಸ್ ಇರಲ್ಲ, ಜಾಸ್ತಿ ಓವರ್ ವೆಹಿಕಲ್ಸ್ ಇರಲ್ಲ. ಆರಾಮಾಗಿ ಫ್ರೀಯಾಗಿ ಕಂಫರ್ಟೇಬಲ್ ಆಗಿ ಹೋಗ್ಬೋದು, ನೇಚರ್ನ ವೈಬ್ ಮಾಡ್ಕೊಂಡು. ಅದಕ್ಕೆ ಇಲ್ಲಿಂದಾನೆ ಹೋಗ್ತೀವಿ ಜಾಸ್ತಿ. ನೀವು ಯಾರಾದರೂ ಬರಂಗಿದ್ರೆ ಈ ಕಡೆಯಿಂದ ಬನ್ನಿ, ಜಾಸ್ತಿ ಕ್ರೌಡ್ ಫೀಲ್ ಆಗಲ್ಲ, ಆರಾಮಾಗಿ ಹೋಗ್ಬೋದು ನೇಚರ್ ನೋಡ್ಕೊಂಡು. ಬಟ್ ನೈಟ್ ಹೊತ್ತು ಈ ರೋಡಲ್ಲಿ ಹೋಗೋದಕ್ಕೆ ಸ್ಟಾಪ್ ಮಾಡಿದ್ದಾರೆ ಸದ್ಯಕ್ಕೆ. ಗೇಟ್ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಆಲ್ಮೋಸ್ಟ್ ಒಂದು 8:45 ಮೇಲೆಲ್ಲ. ಮಾರ್ನಿಂಗ್, ನೂನ್, ಈವ್ನಿಂಗ್ ಎಲ್ಲ ಆರಾಮಾಗಿ ಓಡಾಡ್ಬೋದು, ಒಂದು ಒಳ್ಳೆ ನೇಚರ್ ನೋಡ್ಕೊಂಡು ಹೋಗ್ಬೋದು. ಟ್ರೈ ಮಾಡಿ ಈ ರೋಡು. ಓ, ಯಾರೋ ಇಬ್ರು ಹುಡುಗರು ಫೋಟೋಶೂಟ್ ಎಲ್ಲ ಮಾಡ್ತಾವ್ರೆ. ಇದ್ಯಾವುದೋ ಹೊಸ ಪ್ರತಿಭೆ. ನಮಗೂ ಆ ಥರ ಗಾಡಿ ನಿಲ್ಲಿಸ್ಬಿಟ್ಟು ಫೋಟೋ ತಕ್ಕೊಡಿ. ನೀನೊಂದು ನಿಲ್ಸ್ಬಿಟ್ರೆ ಗಾಡಿಗೆ ಯಾರು ಕೊಡೈತಲ್ಲ, ಅದಕ್ಕೆ ತೆಗಿಯಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ. ಆಲ್ಮೋಸ್ಟ್ ಇನ್ನೇನು ಬೆಟ್ಟದ ಮೇಲೆ ಬಂದ್ಬಿಟ್ವಿ. ಈ ಕಡೆಯಿಂದ ಲೆಫ್ಟ್ ತಗೊಂಡ್ರೆ ದೇವಿಕೆರೆ ಸಿಗುತ್ತೆ. ಅಲ್ಲೂ ಚೆನ್ನಾಗಿದೆ ದೇವಿಕೆರೆನು, ನೋಡೋಕ್ಕೆ ಫೋಟೋಶೂಟ್ ಮಾಡೋಕ್ಕೂ ಚೆನ್ನಾಗಿದೆ. ಕೊನೆಗೂ ಫಿನಿಶ್ ಸಿಕ್ತು, ಬೆಟ್ಟ ಸಿಕ್ತು. ಗಾಡಿ ಹತ್ರ ಡೈಲಿ 10 ರೂಪಾಯಿ ಕಿತ್ಕೊಳ್ಬೇಕು. ಗಾಡಿ ಪಾರ್ಕ್ ಮಾಡಾಯ್ತು, ಬನ್ನಿ ಗೋಪುರದ ಹತ್ರ ಹೋಗೋದ. ನೋಡಿ ಗಾಯ್ಸ್, ಎಲ್ಲ ತಂದಿರು ಒಂದೇ ಲೈನಲ್ಲಿ ಫುಲ್ ವಾಶ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಫೈನಲಿ ವಿ ರೀಚ್ಡ್ ಗಾಯ್ಸ್. ಇದೇನು ದೊಡ್ಡ ಸಾಧನೆ ಅಲ್ಲ ಮೈಸೂರಿಯನ್ಸ್ಗೆ, ತುಂಬಾ ಸತಿ ಬರ್ತಾನೆ ಇರ್ತೀವಿ, ಹೋಗ್ತಾನೆ ಇರ್ತೀವಿ. ಫೋನ್ ಬರೋಕ್ಕೂ ಮುಂಚೆ ದೇವರೇ ಎಲ್ಲ, ದೇವರಿಲ್ಲ ಅಂದರೆ ಏನೂ ಇಲ್ಲ ಅಂತೀವಿ. ಫೋನ್ ಬಂದಮೇಲೆ ಒಂದು ಟೆಂಪಲ್ ಮುಂದೆ ಫೋಟೋ ತೊಗೊಂಡ್ರೆ ಎಲ್ಲ ಇಲ್ಲ ಅಂದರೆ ಏನೂ ಇಲ್ಲ, ಸ್ಟೋರಿ ಹಾಕಿದ್ರೆ ಎಲ್ಲ ಇಲ್ಲ, ಏನೂ ಇಲ್ಲ ಅನ್ನಂಗೆ ಆಗೋಗೈತಿ ಈಗ. ತುಂಬ ರಶ್ ಇದ್ದಿದ್ದ ಕಾರಣದಿಂದ ಟೆಂಪಲ್ ಒಳಗೇನು ಹೋಗಿಲ್ಲ. ಬನ್ನಿ ಸೆಕೆಂಡ್ ವ್ಯೂ ಪಾಯಿಂಟ್ ಹೋಗ್ಬಿಟ್ಟು ಬರಲ್ಲ. ಆಲ್ಮೋಸ್ಟ್ ನಾರ್ಮಲ್ ಆಗಿ ಎಲ್ಲರೂ ಇದನ್ನು ನೋಡೇ ಇರ್ತೀರ ವ್ಯೂ ಪಾಯಿಂಟ್. ಬನ್ನಿ ಇನ್ನೊಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ. ಎಲ್ಲಿ ಹೇಳಿ? ಅಲ್ಲಿ ಟಾಪ್. ಬನ್ನಿ ತೋರಿಸ್ತೀನಿ. ಇದೇ ರೋಡ್ ಸ್ಟ್ರೈಟ್ ಹಿಂಗೆ ಬಂದು ಇಲ್ಲಿಂದ ಇಲ್ಲಿ ಕಾಣಿಸ್ತೈತೆ ನೋಡ್ರಿ. ಒಂದೆರಡು ಹೆಜ್ಜೆ ಹಿಂಗೆ ಬಂದಿದ್ರು ಮೇಲೆ ಹೋಗ್ಬೇಕು ಗೈಸ್. ಆಲ್ಮೋಸ್ಟ್ ಮೈಸೂರಿಯನ್ಸಲ್ಲಿ 90% ಮೆಂಬರ್ಸ್ಗೆ ಅದು ಗೊತ್ತಿದ್ರೆ ಇನ್ನು 10% ಮೆಂಬರ್ಸ್ಗೆ ಇದು ಗೊತ್ತಿರುತ್ತೆ. ಇಲ್ಲಿಗಂತೂ ಜಾಸ್ತಿ ಯಾರು ಮೆಂಬರ್ಸ್ ಬರೋಲ್ಲ. ಇನ್ನೂ ಪೀಸಾಗಿ ಸಕ್ಕತ್ತಾಗಿರುತ್ತೆ. ಬನ್ನಿ ತೋರಿಸ್ತೀನಿ. ಅಲ್ಲಿಂದ ಒಂಚೂರು ಅಪ್ಪತ್ತು ಬೇಕು, ಸ್ವಲ್ಪ ಟ್ರೆಕ್ಕಿಂಗ್ ಥರ. ಇನ್ನೇನು ಬಂದೇ ಬಿಟ್ವಿ ನೋಡಿ.
ಮತ್ತಷ್ಟೊಂದು ಸುಸ್ತಾಗ್ಬಿಡ್ದೆ. ಕೊನೆಗೂ ಬಂದ್ಬಿಟ್ವಿ ನೋಡಿ ಗಾಯ್ಸ್. ಇದೇ ಅದು ವ್ಯೂ ಪಾಯಿಂಟು, ಅಲ್ಲಿಗೆ ಹೋಗೋದ ಬನ್ನಿ. ಇದೇ ಗಾಯ್ಸ್ ಅದು ವ್ಯೂ ಪಾಯಿಂಟ್. ಅಲ್ಲಿದ್ದವನು ಈ ಕಡೆ ಹೀಗೆ ಬಂದೆ ಇಲ್ಲಿಗೆ. ಅದು ನಾರ್ಮಲ್ ಆಗಿರೋ ವ್ಯೂ ಪಾಯಿಂಟ್, ಅದು ಅಲ್ಲಿ ನಿಂತಿರೋದು. ಇದು ಇಲ್ಲಿನ ವ್ಯೂ ಪಾಯಿಂಟು. ಯಾರೂ ಬರಲ್ಲ ಈ ಕಡೆ. ಚೆಕ್ ಇಟ್ ಔಟ್ ಗಾಯ್ಸ್. ನ್ಯೂ ಪ್ಲೇಸ್ ಅನ್ಲಾಕ್ಡ್ ಇನ್ ಬೆಟ್ಟ. ಯಾರ್ಯಾರು ಈ ಪ್ಲೇಸ್ ಬಂದಿದ್ದೀರಾ ಕಮೆಂಟ್ ಮಾಡಿ ನೋಡೋದು. ಬನ್ನಿ ಈಗ ವಾಪಸ್ ಹೋಗೋದು. ಈ ಕಡೆಯಿಂದ ಆ ಕಡೆಗೂ ಆರ್ಬೋದು, ಇಲ್ಲ ಹಿಂಗೂ ಹೋಗ್ಬೋದು. ಬನ್ನಿ. ಫೈನಲಿ ಬಂದ್ವಿ ಆಚೆಗೆ. ಇನ್ನೇನಿಲ್ಲ ಹೇಳಿದ್ರೆ ಆಯಿತು, ವಾಪಸ್ ಸ್ಟೆಪ್ಸಿಗೆ ಬಂದ್ವಿ. ನೋಡಿದ್ರಲ್ಲ ಗಾಯ್ಸ್ ಹೆಂಗಿತ್ತು ಅದು ವ್ಯೂ ಪಾಯಿಂಟು. ಆಲ್ಮೋಸ್ಟ್ ಮೈಸೂರಲ್ಲಿ ಅದೇ ಹೇಳ್ದಾಗೆ 90% ಮೆಂಬರ್ಸ್ಗೆ ಅದು ಗೊತ್ತಿಲ್ಲ. ಕೆಲವೊಂದಷ್ಟು ಜನಕ್ಕೆ ಮಾತ್ರ ಗೊತ್ತಿರುತ್ತೆ. ಆಲ್ಮೋಸ್ಟ್ ಅಲ್ಲಿ ಕಾಮನ್ ಆಗಿ ಯಾರೂ ಇರಲ್ಲ, ಯಾರೂ ಹೋಗಲ್ಲ. ಈಗ ನಾವು ವಾಪಸ್ ಮೇಲೆ ಹೋಗೋಣ. ನೋಡೋದು ಯಾರು ಫಸ್ಟ್ ಹೊಡೈತಾರೆ ಅಲ್ಲಿಗೆ? ನಾನೇ ಫಸ್ಟ್ ಹೊಡೆ. ಹೆಂಗೆ ಕೊನೆಗೂ ಮೇಲೆ ಬಂದ್ವಿ. ಇನ್ನೇನು ಹೋದ ಬನ್ನಿ ಪಾರ್ಕಿಂಗ್ ಹತ್ರ ಗಾಡಿ ಎತ್ಕೊಂಡು. ಎಲ್ಲಿದೆ ನಮ್ಮ ಗಾಡಿ? ಅಲ್ಲೇ ಬ್ಯಾಗ್ನ ಅದ್ರ ಮೇಲೆ ಇಟ್ಬಿಡಿದ್ಯಾ. ಇದಾಗಿತ್ತು ನಮ್ಮ ಫಸ್ಟ್ ಬ್ಲಾಗ್. ಏನೋ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆದಷ್ಟು ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಓಕೆ ಗಾಯ್ಸ್, ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗೋದಾ? ಬಾಯ್, ಟೇಕ್ ಕೇರ್. ಒಂದು ಸೆಕೆಂಡ್ ಕಮ್ ಬ್ಯಾಕ್. ಇವತ್ತು ಪೊಲೀಸ್ ಗಾಡಿ ಹಿಡಿದ್ರು. ಅಷ್ಟೇ.